ಕಾಲೇಜ್ ಡೇನಲ್ಲಿ ಮತ್ತು ಸ್ಕೂಲ್ ಡೇನಲ್ಲಿ ಆ ಸಿನಿಮಾದ ಹಾಡಿಗೆ ಡ್ಯಾನ್ಸ್ ಇದ್ದೇ ಇರ್ತಾಯಿತ್ತು. ಆಕಾಶ ಆಡಿಯೋ ಸಂಸ್ಥೆ ಚಿತ್ರರಂಗಕ್ಕೆ ಲಗ್ಗೆ ಇಡತ್ತು. ಆಗ ಲಹರಿ ಅವರಿಗೆ ಪೈಪೋಟಿ ಕೊಡೋದಕ್ಕೆ ಶುರು ಮಾಡ್ತಾರೆ. ಹಿನ್ನೆಲೆ ಸಂಗೀತದಲ್ಲಿ ಮೊದಲನೇ ಸಾಲಿನಲ್ಲಿ ಸಿನಿಮಾಗಳನ್ನು ನಿಲ್ಲಿಸ್ಬೋದು ಅಂದರೆ ಅದರಲ್ಲಿ ಗೋಪಿ ಕೃಷ್ಣ ಕೂಡ ಒಂದಿರುತ್ತೆ. ಆಟೋಗಳಲ್ಲಿ ಆ ಸಿನಿಮಾದ ಹಾಡುಗಳನ್ನು ಪ್ಲೇ ಮಾಡ್ತಿದ್ರಲ್ಲ, ಆಟೋ ಸುತ್ತ ಜನ ನಿಂತ್ಕೊಬಿಡೋರು. ಶ್ರೀರಾಮಚಂದ್ರದ 5 ಹಾಡುಗಳು ಅದ್ಭುತ. ಸಾವಿರದ 1992ರಲ್ಲಿ ರವಿಚಂದ್ರನ್ ಅವರ ಅಭಿನಯದ 5 ಸಿನಿಮಾಗಳು ರಿಲೀಸ್ ಆಗುತ್ತೆ. ಅದರಲ್ಲಿ 2 ಸಿನಿಮಾಗಳು ಹಿನ್ನೆಲೆ ಸಂಗೀತ ಮತ್ತು ಹಾಡುಗಳಿಂದ ಸಾಕಷ್ಟು ಸದ್ದು ಮಾಡುತ್ತೆ. ಆ 5 ಸಿನಿಮಾದ ಹಾಡುಗಳು ಮ್ಯೂಸಿಕ್ ಚೆನ್ನಾಗಿತ್ತು. ಆದರೆ ನಾನು ಹೇಳ್ತಿರುವಂತಹ 2 ಸಿನಿಮಾಗಳು ಮಾತ್ರ ಪ್ರೇಕ್ಷಕರ ಮೇಲೆ ಬಹಳನೇ ಪ್ರಭಾವ ಬೀರುತ್ತೆ. ಆ 2 ಸಿನಿಮಾಗಳು ಅಂದರೆ ಗೋಪಿ ಕೃಷ್ಣ ಮತ್ತು ಶ್ರೀರಾಮಚಂದ್ರ. ಆ ವರ್ಷ ರವಿಚಂದ್ರನ್ ಅವ್ರದ್ದು ಹಳ್ಳಿ ಮೇಷ್ಟ್ರು, ಗೋಪಿ ಕೃಷ್ಣ, ಶ್ರೀರಾಮಚಂದ್ರ, ಚಿಕ್ಕ ಯಜಮಾನರು ಮತ್ತು ಗುರುಬ್ರಹ್ಮ, ಈ 5 ಸಿನಿಮಾ ರಿಲೀಸ್ ಆಗುತ್ತೆ. 5 ಸಿನಿಮಾಗಳು ಕೂಡ ಹಾಡುಗಳು ಸೂಪರ್ ಹಿಟ್. 5 ಸಿನಿಮಾದ ಸಂಗೀತ ನಿರ್ದೇಶಕರು ಮತ್ತು ಸಾಹಿತ್ಯ ಮಹಾಗುರುಗಳು ಹಂಸಲೇಖ. ಆದರೆ ಶ್ರೀರಾಮಚಂದ್ರ ಮತ್ತು ಗೋಪಿ ಕೃಷ್ಣದ ಹಾಡುಗಳಂತೂ ಬಹಳನೇ ಮೋಡಿ ಮಾಡಿಬಿಡುತ್ತೆ. ಅದರಲ್ಲೂ ಗೋಪಿ ಕೃಷ್ಣದಲ್ಲಿರುವಂತಹ ಹಿನ್ನೆಲೆ ಸಂಗೀತ ಎಷ್ಟು ಅದ್ಭುತವಾಗಿದೆ ಅಂದರೆ, ಆ ಹಿನ್ನೆಲೆ ಸಂಗೀತಕ್ಕೋಸ್ಕರನೇ ಇವತ್ತಿಗೂ ಯೂಟ್ಯೂಬ್ನಲ್ಲಿ ಆ ಸಿನಿಮಾವನ್ನು ವೀಕ್ಷಣೆ ಮಾಡೋದುಂಟು. ಬೇಕಾದ್ರೆ ಯೂಟ್ಯೂಬ್ನಲ್ಲಿ ನೀವು ಗೋಪಿ ಕೃಷ್ಣದ ಸಿನಿಮಾದ ಕಮೆಂಟ್ಗಳನ್ನು ನೋಡಿ, ಆ ಸಿನಿಮಾದ ಬಗ್ಗೆ ಹಾಕಿರುವಂಥ ಕಮೆಂಟು. ಅಲ್ಲಿ ಬಹುಪಾಲು ಮಂದಿ ಆ ಸಿನಿಮಾದ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತದ ಬಗ್ಗೆ ಕಮೆಂಟ್ಗಳನ್ನು ಹಾಕಿರ್ತಾರೆ. ಅದೇ ರೀತಿ ಶ್ರೀರಾಮಚಂದ್ರ ಸಿನಿಮಾದ ಬಗ್ಗೆಯೂ ಕೂಡ ಅದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಶ್ರೀರಾಮಚಂದ್ರ ಸಿನಿಮಾದ ಪ್ರೊಡ್ಯೂಸರ್ ಪಿ ಧನ್ರಾಜ್, ಡೈರೆಕ್ಟರು ಡಿ ರಾಜೇಂದ್ರ ಬಾಬು, ಗೋಪಿ ಕೃಷ್ಣದ ಪ್ರೊಡ್ಯೂಸರು ರವಿಚಂದ್ರನ್ ಅವರೇ ಮತ್ತು ನಿರ್ದೇಶಕರು ಕೂಡ ಅವರೇ. ಶ್ರೀರಾಮಚಂದ್ರ ಸಿನಿಮಾ ರಿಲೀಸ್ಗೂ ಮುಂಚೆ ಹಲವು ಕಾರಣಗಳಿಂದ ಗಮನ ಸೆಳೆಯುತ್ತೆ. ಒಂದು, ಅದರಲ್ಲಿ ರವಿಚಂದ್ರನ್ ಅವರು ಡಬಲ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ಅನ್ನೋದು. ಮತ್ತೊಂದು, ಅದರಲ್ಲಿ ರವಿಚಂದ್ರನ್ ಅವರು ಒಬ್ಬ ಪೆದ್ದನ ಪಾತ್ರವನ್ನು ಮಾಡ್ತಾ ಇದ್ದಾರಂತೆ, ಬಹಳ ಚೆನ್ನಾಗಿ ಮಾಡಿದಾರಂತೆ, ಹಲ್ಲುಬ್ಬ ಅಂತೆ, ಜುಬ್ಬ ಪೈಜಾಮ ಹಾಕಿರ್ತಾರಂತೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಾರಂತೆ ಅಂತೆಲ್ಲ ಆ ಸಿನಿಮಾದ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಆ ಸಿನಿಮಾ ಬಂದ ಮೇಲೆ ಗೊತ್ತಾಗುತ್ತೆ ಅದರಲ್ಲಿ ರವಿಚಂದ್ರನ್ ಅವರು ಪೆದ್ದನ ಆ್ಯಕ್ಟಿಂಗ್ ಬಹಳ ಸೊಗಸಾಗಿ ಮಾಡಿರ್ತಾರೆ. ಅದರಲ್ಲಿ ಪೆದ್ದನ ಆ್ಯಕ್ಟಿಂಗ್ ಮಾಡಿರುವಂತಹವನ ಹೆಸರು ಶ್ರೀರಾಮ ಅಂತ. ಶ್ರೀರಾಮ ಹಾಕಿದಂತಹ ಕಾಸ್ಟ್ಯೂಮು ಎಷ್ಟು ಟ್ರೆಂಡ್ ಆಗಿಬಿಟ್ಟಿತ್ತು ಆ ಟೈಮ್ನಲ್ಲಿ ಅಂದರೆ, ಯಾವುದೇ ಕಾಲೇಜ್ ಡೇ ಆಗಲಿ ಅಥವಾ ಸ್ಕೂಲ್ ಡೇಗಳಾಗಲಿ, ಸುಂದರಿ ಹಾಡಿದೆ ನೋಡಿ, ಆ ಹಾಡಿಗೆ ಡ್ಯಾನ್ಸ್ ಇದ್ದೇ ಇರ್ತಾಯಿತ್ತು. ಸೇಮ್ ರವಿಚಂದ್ರನ್ ಅವ್ರು ಯಾವ ರೀತಿ ಜುಬ್ಬ ಪೈಜಾಮ ಹಾಕಿರ್ತಾರೋ ಅದೇ ರೀತಿ ಬಟ್ಟೆ ಹಾಕ್ಕೊಂಡು, ಅದೇ ರೀತಿ ಉಬ್ಬಲ್ನ ಹಾಕ್ಕೊಂಡು, ಅದೇ ರೀತಿ ಮಂಕಿ ಕ್ಯಾಪ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋರು. ಕಾಲೇಜ್ ಡೇನಲ್ಲಿ ಮತ್ತು ಸ್ಕೂಲ್ ಡೇನಲ್ಲಿ ಆ ಸಿನಿಮಾದ ಹಾಡಿಗೆ ಡ್ಯಾನ್ಸ್ ಇದ್ದೇ ಇರ್ತಾಯಿತ್ತು. ಅಷ್ಟು ಪಾಪ್ಯುಲರ್ ಆಗಿಬಿಟ್ಟಿತ್ತು. ಸೇಮ್ ಅದೇ ಥರ ರವಿಚಂದ್ರನ್ ಅವ್ರು ಹೇಗೆ ಸೈಕಲ್ ಮೇಲೆ ಕುತ್ಕೊಂಡ್ಬಂದು ಡ್ಯಾನ್ಸ್ ಆಡ್ತಾರೋ ಅದೇ ರೀತಿ ಡ್ಯಾನ್ಸ್ನ ಆಡ್ತಾಯಿದ್ರು. ಆಗ ಅದೇ ಟ್ರೆಂಡು ಎಲ್ಲ ಅವಾಗ ಪತ್ರಿಕೆಗಳಲ್ಲಿ ಬರ್ತಾಯಿತ್ತು. ಈ ರೀತಿ ಇವತ್ತು ಕಾಲೇಜ್ ಡೇನಲ್ಲಿ ಅಥವಾ ಇಂಥ ಸ್ಕೂಲ್ನಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಅಲ್ಲಿ ರವಿಚಂದ್ರನ್ ಅವ್ರ ರೀತಿಯೇ ಆ್ಯಕ್ಟಿಂಗ್ ಮಾಡಿದ್ದಾನೆ ಒಂದು ಹುಡುಗ, ರವಿಚಂದ್ರನ್ ಅವ್ರ ರೀತಿಯೇ ಡ್ಯಾನ್ಸ್ ಮಾಡ್ತಾನೆ, ತುಂಬ ಚೆನ್ನಾಗಿ ಮಾಡಿದ್ದ ಅಂತೆಲ್ಲ ಅವಾಗ ಪತ್ರಿಕೆಗಳಲ್ಲಿ ವರದಿ ಆಗ್ತಾಯಿತ್ತು. ಆ ಮಟ್ಟಿಗೆ ಆ ಸಿನಿಮಾದ ಹಾಡು ಪ್ರೇಕ್ಷಕರ ಮೇಲೆ ಪ್ರಭಾವವನ್ನು ಬೀರ್ಬಿಡುತ್ತೆ. ಶ್ರೀರಾಮಚಂದ್ರದ 5 ಹಾಡುಗಳು ಅತ್ಯದ್ಭುತ. ಆ ಹಾಡು ಇವತ್ತಿಗೂ ಕೂಡ ಅಷ್ಟೇ ಜನಪ್ರಿಯತೆಯನ್ನು ಉಳಿಸ್ಕೊಂಡಿದೆ. ಇವತ್ತಿಗೂ ಆ ಸಾಂಗ್ಗಳನ್ನು ಕೇಳ್ತಾನೆ ಇರ್ತಾರೆ. ಆ ಟೈಮ್ನಲ್ಲಿ ಹೇಗಿತ್ತು ಅಂದರೆ, ಎಲ್ಲರ ಮನೆಯಲ್ಲೂ ಟೇಪ್ ರೆಕಾರ್ಡರ್ ಇರ್ತಾ ಇರಲಿಲ್ಲ, ರೇಡಿಯೋ ಇರ್ತಾಯಿತ್ತು, ಆದರೆ ಟೇಪ್ ರೆಕಾರ್ಡರ್ ಇರ್ತಾ ಇರಲಿಲ್ಲ. ಆಗ ಏನು ಮಾಡ್ತಿದ್ರು ಗೊತ್ತಾ, ಆಟೋಗಳಲ್ಲಿ ಆ ಸಿನಿಮಾದ ಹಾಡುಗಳನ್ನು ಪ್ಲೇ ಮಾಡ್ತಿದ್ರಲ್ಲ, ಆಟೋ ಸುತ್ತ ಜನ ನಿಂತ್ಕೊಬಿಡೋರು. ಈಗಲೂ ನಮ್ಮ ಅಣ್ಣಂದ್ರೆ ನೆನೆಸ್ಕೋತಾರೆ, ಆಟೋ ಸುತ್ತ ಜನ ನಿಂತ್ಕೊಂಡು ಆಟೋ ಒಳಗಡೆ ಕೂತ್ಕೊಂಡು ಆ ಸಿನಿಮಾದ ಹಾಡುಗಳನ್ನು ಕೇಳ್ತಾಯಿದ್ರು. ಆ ಥರ ಮೋಡಿ ಮಾಡಿಬಿಡೋದು ಹಂಸಲೇಖ ಮತ್ತು ರವಿಚಂದ್ರನ್ ಅವರ ಹಾಡುಗಳು. ಶ್ರೀರಾಮಚಂದ್ರ ಸಿನಿಮಾ ನಮ್ಮ ಮೈಸೂರಿನಲ್ಲಿ ಪ್ರಭಾ ಶಾಂತಲ ಬಂದಿರುತ್ತೆ. ಅದು ಮೊದಲ 4 ವಾರ ಮಾತ್ರ ಸೂಪರ್ ಹಿಟ್ ಕಲೆಕ್ಷನ್ನು, ನಂತರ ಆ್ಯಾವ್ರೇಜ್ ಆಗಿ ಹೋಗುತ್ತೆ. ಹೇಗಿತ್ತು ಅಂದರೆ, ಅವಾಗ ಹಂಸಲೇಖ ಅವ್ರು ಮ್ಯೂಸಿಕ್ ಕೊಟ್ಟರೆ ಒಂದು ಸಿನಿಮಾಗೆ, ಆ ಸಿನಿಮಾದ ಕತೆ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ, ಆದರೆ ಆ ಸಿನಿಮಾದ ಹಾಡುಗಳು ಮತ್ತು ಆ ಸಿನಿಮಾದ ಹಿನ್ನೆಲೆ ಸಂಗೀತನೇ ಪ್ರೇಕ್ಷಕರನ್ನು ನೋಡ್ಕೊಂಡು ಹೊಟ್ಟೋಗ್ಬಿಡೋದು. ಆ ರೀತಿ ಮೋಡಿ ಮಾಡಿಬಿಡ್ತಾಯಿದ್ರು ಹಂಸಲೇಖ ಅವರು. ಅದೇ ರೀತಿ ಶ್ರೀರಾಮಚಂದ್ರ ಸಿನಿಮಾದಲ್ಲೂ ಮೋಡಿ ಮಾಡ್ತಾರೆ. 5 ಸೂಪರ್ ಹಿಟ್ ಹಾಡುಗಳು. ಆ ಸಿನಿಮಾದ ಹಾಡುಗಳು ಎಷ್ಟು ಜನಪ್ರಿಯತೆ ಆಗ್ಬಿಟ್ಟಿತ್ತು ಅಂದರೆ, ಆಗ ಅದರಲ್ಲಿ ಬರುವಂತಹ ಭೂತವಿಲ್ಲ ಪಿಸಾಚಿ ಇಲ್ಲ, ಅದರಲ್ಲಂತೂ ಮ್ಯೂಸಿಕ್ಕು ಭರ್ಜರಿಯಾಗಿ ಬಾರಿಸಿ ಬಿಸಾಕ್ಬಿಟ್ಟಿದ್ದಾರೆ ಹಂಸಲೇಖ ಅವರು ಅಂತ ಹೇಳ್ಬೋದು. ಆ ಸಾಂಗನ್ನಂತೂ ಪದೇ ಪದೇ ಕೇಳೋರಂತೆ, ಪದೇ ಪದೇ ಪ್ಲೇ ಮಾಡೋರಂತೆ. ಅಷ್ಟು ಆ ಸಾಂಗು ಜನಗಳಿಗೆ ಮೋಡಿ ಮಾಡಿಬಿಟ್ಟಿತ್ತು. ಮತ್ತು ಶ್ರೀರಾಮಚಂದ್ರದ ಎಲ್ಲ ಹಾಡುಗಳು ಈಗಲೂ ಹೇಳ್ತಾ ಇರ್ತಾರೆ, ಆ ಟೈಮ್ನಲ್ಲಿ ನೋಡಿದಂಥವ್ರು ಒಂದು ಸರಿ ಪ್ಲೇ ಮಾಡಿಬಿಟ್ರೆ ಅದು ಮುಗಿದ ತಕ್ಷಣ ಮತ್ತೆ ರಿವೈಂಡ್ ಮತ್ತೆ ಅದೇ ಸಾಂಗ್ಗಳನ್ನೇ ಆಗ್ತಾಯಿದ್ರಂತೆ. ದಿನಕ್ಕೆ ಒಂದು 10-6 ಸರಿ ಆ ಸಿನಿಮಾದ ಸಾಂಗ್ಗಳನ್ನು ಕೇಳೋರು. ಆ ರೀತಿ ಶ್ರೀರಾಮಚಂದ್ರ ಮೋಡಿ ಮಾಡಿಬಿಡ್ತು. ಮತ್ತು ಆ ಸಿನಿಮಾದಲ್ಲಿ ವಜ್ರಮುನಿಯವರು ವಿಲನ್ ಆಗಿ ಭಾಳ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿರ್ತಾರೆ. ಉಮಾಶ್ರೀ, ಮುಖ್ಯಮಂತ್ರಿ ಚಂದ್ರು, ಧೀರೇಂದ್ರ ಗೋಪಾಲ್, ಶ್ರೀನಾಥ್, ಎಲ್ಲರಿಗೂ ಒಂದು ರೀತಿ ಡಿಫ್ರೆಂಟ್ ರೋಲು ಅಂತ ಹೇಳ್ಬೋದು.
ಮತ್ತು ಚಿಕ್ಕಮಗಳೂರು ಸೈಡ್ನಲ್ಲಿ ಆ ಸಿನಿಮಾದ ಶೂಟಿಂಗ್ ತೆಗೆದಿರ್ತಾರೆ. ಸೀನರಿಗಳು ಸೂಪರ್ ಆಗಿರುತ್ತೆ. ಸಿನಿಮಾದ ನಾಯಕಿ ಮೋಹಿನಿ ಅವರು ಕೂಡ ಅದ್ಭುತವಾದ ನಟನೆಯನ್ನು ಮಾಡಿರ್ತಾರೆ. ಈ ರೀತಿ ಶ್ರೀರಾಮಚಂದ್ರ 92ನೇ ಇಸ್ವಿನಲ್ಲಿ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ. ಅದೇ ರೀತಿ ಗೋಪಿಕೃಷ್ಣ ಸಿನಿಮಾ ಕೂಡ ಹಾಡುಗಳಿಂದ ಮತ್ತು ಸಂಗೀತದಿಂದ ಬಹಳನೇ ಗಮನ ಸೆಳೆಯುತ್ತೆ. ಅದರಲ್ಲಿ 6 ಹಾಡುಗಳು ಮಾತ್ರ ಸೂಪರ್ ಡೂಪರ್ ಹಿಟ್. ಇವತ್ತಿಗೂ ಆ ಸಾಂಗ್ಗಳನ್ನು ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ ಕನ್ನಡ ಚಿತ್ರಪ್ರೇಮಿಗಳು. ಮತ್ತು ಆ ಸಿನಿಮಾದ ಹಿನ್ನೆಲೆ ಸಂಗೀತ ಎಷ್ಟು ಅದ್ಭುತವಾಗಿದೆ ಅಂದರೆ, ಹಂಸಲೇಖ ಅವರು ಮ್ಯೂಸಿಕ್ ಕೊಟ್ಟಿರುವಂತಹ ಸಿನಿಮಾಗಳಲ್ಲಿ ಹಿನ್ನೆಲೆ ಸಂಗೀತದಲ್ಲಿ ಮೊದಲನೇ ಸಾಲಿನಲ್ಲಿ ಸಿನಿಮಾಗಳನ್ನು ನಿಲ್ಲಿಸ್ಬೋದು ಅಂದರೆ ಅದರಲ್ಲಿ ಗೋಪಿಕೃಷ್ಣ ಕೂಡ ಒಂದಿರುತ್ತೆ. ಅಂತಹ ಅತ್ಯದ್ಭುತವಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕೊಟ್ಟಿರ್ತಾರೆ. ಆ ಸಿನಿಮಾದಲ್ಲಿರುವಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳೋದಕ್ಕೇ ಎಷ್ಟೋ ಜನ ಆ ಸಿನಿಮಾವನ್ನು ಪದೇ ಪದೇ ನೋಡ್ತಾರಂತೆ, ಗೋಪಿಕೃಷ್ಣ ಸಿನಿಮಾವನ್ನು. ಆ ಥರ ಅದು ಮೋಡಿ ಮಾಡಿಬಿಡುತ್ತೆ. ಆ ಸಿನಿಮಾದಲ್ಲಿ ರೂಪಿಣಿಯವರು ಮೊದಲ ಬಾರಿ ರವಿಚಂದ್ರನ್ ಅವ್ರ ಜೊತೆ ನಾಯಕಿಯಾಗಿ ಮಾಡಿರ್ತಾರೆ. ಅವರು ಕೂಡ ಒಳ್ಳೆ ಅಭಿನಯವನ್ನು ಮಾಡಿರ್ತಾರೆ. ಗೋಪಿಕೃಷ್ಣ ಸಿನಿಮಾ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಪಿ ವಾಸು. 91ರಲ್ಲಿ ರಾಮಚಾರಿ ಸಿನಿಮಾವನ್ನು ತೆಗೆದಿರ್ತಾರೆ ರವಿಚಂದ್ರನ್ ಅವರು. ಅದು ಪಿ ವಾಸು ಅವರೇ ಕತೆ. ಆ ಸಿನಿಮಾನ ರೀಮೇಕ್ ಮಾಡಿರ್ತಾರೆ. ಅದು ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ. ಹೀಗಾಗಿ ಪಿ ವಾಸು ಅವರ ಕತೆ ಇರೋಂತಹ ಮತ್ತೊಂದು ತಮಿಳ್ ಸಿನಿಮಾದ ರೀಮೇಕನ್ನು ಇವರು ಆಯ್ಕೆ ಮಾಡ್ಕೋತಾರೆ ರವಿಚಂದ್ರನ್ ಅವರು. ಅದೇ ಗೋಪಿಕೃಷ್ಣ. ಪಿ ವಾಸು ಅವ್ರ ಕತೆ ಬರೆದಿರ್ತಾರೆ. ತಮಿಳಿನಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ. ಆ ಸಿನಿಮಾವನ್ನು ಕನ್ನಡದಲ್ಲಿ ರೀಮೇಕ್ ಮಾಡ್ತಾರೆ. ಅದು ಕೂಡ ಆ ವರ್ಷದ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ. ಆದರೆ ದೊಡ್ಡ ಮಟ್ಟದ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. 92ರಲ್ಲಿ ರವಿಚಂದ್ರನ್ ಅವರು 5 ಸಿನಿಮಾಗಳನ್ನು ಮಾಡ್ತಾರೆ. 5 ಸಿನಿಮಾಗಳು ಕೂಡ ಹಾಡು ಮತ್ತು ಸಂಗೀತದಿಂದ ಬಹಳನೇ ಗಮನ ಸೆಳೆಯುತ್ತೆ. ಮತ್ತು ಆ 5 ಸಿನಿಮಾದ ಹಾಡುಗಳ ಹಕ್ಕನ್ನು ಪಡೆದಿದ್ದಂಥದ್ದು ಆಕಾಶ್ ಆಡಿಯೋ ಸಂಸ್ಥೆ. ಅಲ್ಲಿವರೆಗೂ ಹಂಸಲೇಖ ಮತ್ತು ರವಿಚಂದ್ರನ್ ಒಟ್ಟಾಗಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಆ ಸಿನಿಮಾದ ಆಡಿಯೋ ರೈಟ್ಸನ್ನು ತಗೋತಿದ್ದಂಥವ್ರು ಲಹರಿ ಕಂಪ್ನಿಯವರು. ಆದರೆ ಯಾವಾಗ ಆಕಾಶ್ ಆಡಿಯೋ ಸಂಸ್ಥೆ ಚಿತ್ರರಂಗಕ್ಕೆ ಲಗ್ಗೆ ಇಡುತ್ತೋ ಆಗ ಲಹರಿ ಅವರಿಗೆ ಪೈಪೋಟಿ ಕೊಡೋದಕ್ಕೆ ಶುರು ಮಾಡ್ತಾರೆ. 92-93 ಈ ಟೈಮ್ನಲ್ಲಿ ಬಂದಂಥ ಬಹುಪಾಲು ಸಿನಿಮಾಗಳ ಆಡಿಯೋ ಹಕ್ಕನ್ನು ಆಕಾಶ್ ಆಡಿಯೋದವರೇ ತಗೋತಾರೆ. ಎಲ್ಲ ಸಿನಿಮಾದ ಆಡಿಯೋ ಕ್ಯಾಸೆಟ್ಗಳು ಅದ್ಭುತವಾಗಿ ಸೇಲ್ ಆಗ್ತಿದೆ ಅಂತ ಆವಾಗ ಅವರು ಖುಷಿಯಿಂದ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಕೊಟ್ಟಿರ್ತಾರೆ. ನೋಡಿ, ಅದು 5 ಸಿನಿಮಾದ ಆಡಿಯೋ ಹಕ್ಕು ಅವರೇ ಪಡ್ಕೊಂಡಿರ್ತಾರೆ. ಹಳ್ಳಿ ಮೇಷ್ಟ್ರು, ಗುರುಬ್ರಹ್ಮ, ಚಿಕ್ಕಯಜಮಾನರು, ಗೋಪಿಕೃಷ್ಣ, ಶ್ರೀರಾಮಚಂದ್ರ. ನಂತರ ಅದು ಮುಂದಿನ ವರ್ಷ ಬಂದಂತಹ ಅಣ್ಣಯ್ಯ, ಗಡಿಬಿಡಿಗಂಡ ಈ ಎಲ್ಲ ಸಿನಿಮಾಗಳ ಆಡಿಯೋ ರೈಟ್ಸನ್ನು ಆಕಾಶ್ ಆಡಿಯೋದವರೇ ಪಡ್ಕೋತಾರೆ. ಮತ್ತು ಅಣ್ಣವರ ಆಕಸ್ಮಿಕ ಸಿನಿಮಾದ ಆಡಿಯೋ ರೈಟ್ಸ್ ಕೂಡ ಆಕಾಶ್ ಆಡಿಯೋ ಪಾಲಾಗುತ್ತೆ. ಅಲ್ಲಿವರೆಗೂ ಅಣ್ಣವರ ಸಂಸ್ಥೆಯ ಸಿನಿಮಾಗಳು ಹೆಚ್ಚಾಗಿ ಸಂಗೀತ ಕಂಪ್ನಿಗೆ ಅವರ ಆಡಿಯೋ ರೈಟ್ಸ್ ಮಾರಾಟವಾಗ್ತಾಯಿತ್ತು. ಆದರೆ ಆಕಾಶ್ ಆಡಿಯೋದವರು ಅಣ್ಣವ್ರ ಸಿನಿಮಾವನ್ನು ನಾವು ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ಹೆಚ್ಚಿನ ದುಡ್ಡನ್ನು ಕೊಟ್ಟು ಆಕಸ್ಮಿಕ ಸಿನಿಮಾದ ಆಡಿಯೋ ಹಕ್ಕನ್ನು ಪಡ್ಕೋತಾರೆ. ಈ ರೀತಿ ಆಕಾಶ್ ಆಡಿಯೋ 92-93 ಆ ಟೈಮ್ನಲ್ಲಿ ಕನ್ನಡ ಚಿತ್ರರಂಗದ ಒಂದು ರೀತಿ ಧೂಳು ಎಬ್ಬಿಸ್ಬಿಡುತ್ತೆ ಅಂತ ಹೇಳ್ಬೋದು. ಗಡಿಬಿಡಿಗಂಡ ಸಿನಿಮಾದಲ್ಲಿ ಆಕಾಶ್ ಆಡಿಯೋ ಕಂಪ್ನಿ ಬಗ್ಗೆನೇ ಅದರಲ್ಲಿ ಮಾತುಗಳಿದೆ. ಅದರಲ್ಲಿ ಆಕಾಶ್ ಆಡಿಯೋ ಕಂಪ್ನಿಗೆ ರವಿಚಂದ್ರನ್ ಅವರು ಹಾಡನ್ನು ಆಡ್ತಾರೆ. ಆ ಮಟ್ಟಿಗೆ ಅದು ಉತ್ತುಂಗದಲ್ಲಿದ್ದಂತಹ ಕಾಲ. ಈ ರೀತಿ ರವಿಚಂದ್ರನ್ ಮತ್ತು ಹಂಸಲೇಖ ಅವರು ಮಾಡಿದಂತಹ ಮೋಡಿ ಒಂದೊಂದಲ್ಲ, ಹೇಳೋದಕ್ಕೆ ಸಾಕಷ್ಟಿದೆ. ಈಗಲೇ ಮುಗಿಯುವಂತಹ ವಿಚಾರಗಳಲ್ಲ. ಆ ಇಬ್ಬರು ಜೋಡಿ ಮಾತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತವನ್ನೇ ಸೃಷ್ಟಿ ಮಾಡಿದ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ.